ಆಸ್ತಿ ವಿವಾದಕ್ಕೆ ರಿಕ್ಕಿ ರೈ ಕೊಲೆ ಯತ್ನ ಆಗಿರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಶೂಟೌಟ್ ನಡೆದ ಮಿಡ್ ನೈಟ್ನಲ್ಲಿ ಆಗಿದೇನು ಹಾಗಾದ್ರೆ? ಹೊಂಚು ಹಾಕಿಯೇ ಹತ್ಯೆಗೆ ಸಂಚನ್ನ ರೂಪಿಸಿದ್ರ? ಲಾಸ್ಟ್ ಮೂಮೆಂಟ್ ಟಾರ್ಗೆಟ್ ಮಿಸ್ ಆಗಿತ್ತು ಹೇಗೆ? ಈ ಎಲ್ಲ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ಪಿನ್ ಟು ಪಿನ್ ಡೀಟೇಲ್ಸನ್ನು ಕೂಡ ನಾವು ಕೊಡ್ತಾ ಹೋಗ್ತೀವಿ. ಏನಾಯಿತು ಕ್ರೈಮ್ ಸೀನಲ್ಲಿ, ಮತ್ತು ಯಾವ ಕಾರಣಕ್ಕೋಸ್ಕರ ಇದಾಯಿತು, ಮತ್ತು ಹತ್ಯೆಗೆ ಮಾಡಿಕೊಂಡಂತಹ ಪೂರ್ವ ತಯಾರಿಗಳು ಹೇಗಿತ್ತು ಸಂಬಂಧಪಟ್ಟಂಥ ಡೀಟೇಲ್ಸ್ ಈಗ ಬಂತು ನೋಡಿ. ಮಿಡ್ ನೈಟ್ ಶೂಟೌಟ್ ಸೀಕ್ರೆಟ್ನ ಭಾಗ ನಿನ್ನೆ ಸಂಜೆ ಬೆಂಗಳೂರಿನಿಂದ ಬಿಡದಿಗೆ ರಿಕ್ಕಿ ರೈ ಬರೋದು ಆರಂಭಿಕವಾಗಿ ಸಿಗ್ತಾ ಇದ್ದಂತಹ ಮಾಹಿತಿ. ಅದಾದ ನಂತರ ರಾತ್ರಿ 11 ಗಂಟೆ ತನಕ ರಿಕ್ಕಿ ರೈ ಇದೇ ಮನೆಯಲ್ಲೇ ಇರ್ತಾರೆ. ಅದಾದ ನಂತರ ರಾತ್ರಿ 11 ಗಂಟೆ ನಂತರ ಬೆಂಗಳೂರಿನ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಅವರ ವಕೀಲರು ಹೇಳ್ತಾ ಇದ್ರು ಆಲ್ಮೋಸ್ಟ್ ರಾತ್ರಿ ಟೈಮೇ ಅವರು ಟ್ರಾವೆಲ್ ಮಾಡ್ತಾ ಇದ್ದಿದ್ದು ಅಂತೆಲ್ಲ ಅವ್ರು ಹೇಳ್ತಾ ಇದ್ರು. KA 53 MC 7218 ಕಾರ್ನಲ್ಲಿ ರಿಕ್ಕಿ ಹೊರಡ್ತಾರೆ. ರಿಕ್ಕಿ ಜೊತೆಯಲ್ಲೇ ಡ್ರೈವರ್ ಮತ್ತು ಗನ್ಮ್ಯಾನ್ ಇದ್ದಿದ್ದು ಗೊತ್ತಾಗತ್ತೆ. ಕಾರು ಸ್ವಲ್ಪ ದೂರ ಬರ್ತಾ ಇದ್ದ ಹಾಗೆ ಒಂದು ಶಬ್ದ ಜೋರಾಗಿ ಬರುತ್ತೆ. ಮೊದಲ ಬಾರಿಗೆ ಗುಂಡಿನ ದಾಳಿ ಆಗಿದ್ದು ಗೊತ್ತೇ ಆಗೋದಿಲ್ಲ ಯಾರಿಗೂ ಕೂಡ. ಇನ್ಫ್ಯಾಕ್ಟ್ ಟೈರ್ ಸ್ಫೋಟ ಆಯ್ತಾ ಅಂತ ಒಂದು ಅನುಮಾನ ಬರುತ್ತೆ ಗನ್ಮ್ಯಾನ್ಗೆ. ಆಗ ಗನ್ಮ್ಯಾನ್ ಆಚೆ ಇಳಿದು ಪರೀಕ್ಷೆ ಮಾಡ್ತಾರೆ, 4 ಟೈರ್ಗಳಲ್ಲಿ ಯಾವುದಾದ್ರೂ ಒಂದು ಬ್ಲಾಸ್ಟ್ ಆಯ್ತಾ ಏನು ಕತೆ ಅಂತ. ಬಿಡದಿ ರೈಲ್ವೆ ಕ್ರಾಸ್ನಲ್ಲಿ ಟೈರ್ಗಳ ಪರಿಶೀಲನೆಯನ್ನು ಗನ್ಮ್ಯಾನ್ ಮಾಡ್ತಾರೆ. ಆಗ ರಿಕ್ಕಿ ರೈ ನಾನು ಪರ್ಸ್ ಮರೆತು ಹೋಗಿದ್ದೀನಿ, ಮತ್ತೆ ವಾಪಸ್ ಮನೆಗೆ ಹೋಗೋಣ ಅಂತ ವಾಪಸ್ ಕರ್ಕೊಂಡು ಹೋಗ್ತಾರೆ. ಸುಮಾರು 12:50ಕ್ಕೆ ಮತ್ತೆ ಬೆಂಗಳೂರಿನ ಕಡೆಗೆ ರಿಕ್ಕಿ ರೈ ಪ್ರಯಾಣವನ್ನು ಬೆಳೆಸ್ತಾರೆ. ಬಿಡದಿ ಮನೆಯಿಂದ ಹೊರ ಬರ್ತಾ ಇದ್ದ ಹಾಗೆ ಸೇಮ್ ಸ್ಪಾಟಲ್ಲಿ ಯಾವಾಗ ಮೊದಲ ಬಾರಿಗೆ ಶಬ್ದ ಬರುತ್ತೆ ಅದೇ ಸ್ಪಾಟ್ನಲ್ಲಿ ದಾಳಿ ಆಗುತ್ತೆ. ಡ್ರೈವರ್ ಹಿಂಬದಿ ಸೀಟ್ನಲ್ಲಿ ಕೂತಿದ್ದಂತಹ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಮೂಗು ಮತ್ತು ಬಲತೋಳಿಗೆ ಈ ಬುಲೆಟು ಸೀಳುತ್ತೆ. ಆ್ಯಕ್ಚುಲಿ ಅದು ಸ್ವಲ್ಪ ಟಾರ್ಗೆಟ್ ಕರೆಕ್ಟ್ ಇದ್ದಿದ್ರೆ ಹಣೆಗೆ ಡೈರೆಕ್ಟಾಗಿ ಶೂಟ್ ಆಗಬೇಕಾಗಿತ್ತು. ಬಟ್ ಅವರು ಬೆಂಡ್ ಆಗೋದ್ರಿಂದ ಮೂಗು ಮತ್ತು ಬಲತೋಳಿಗೆ ಗಾಯಗಳಾಗುತ್ತೆ. ಗುಂಡಿನ ದಾಳಿಯಿಂದ ಪಾರಾದರೂ ತೀವ್ರ ರಕ್ತಸ್ರಾವ ಆಗುತ್ತೆ. ಬಿಕಾಸ್ ಒಂದು ಫೋರ್ಸಲ್ಲಿ ಆ ಬುಲೆಟ್ ಬಂದು ಹೊಡೆದಿರುತ್ತೆ. ಮೊದಲು ಬಿಡದಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಲಾಗುತ್ತೆ. ನಂತರ ಅವ್ರ ಕಂಡೀಷನ್ ಸ್ಟೇಬಲ್ ಆಗ್ತಾ ಇದ್ದ ಹಾಗೆ ಬೆಂಗಳೂರಿನ ಮಣಿಪಾಲದ ಆಸ್ಪತ್ರೆಗೆ ಅವ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ಇದು 11 ಗಂಟೆಯಿಂದ 12:50 ತನಕ ಏನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಆ ಇನ್ಸಿಡೆಂಟನ್ನು ನರೇಟ್ ಮಾಡಿದ್ದಾರೆ. ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಏನೇನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಬಟ್ ಅವ್ರು ಇಷ್ಟೊತ್ತಿಗೆ ಹೊರಡ್ತಾರೆ, ಇದೇ ಮಾರ್ಗದಲ್ಲಿ ಇಷ್ಟು ಸ್ಲೋ ಆಗುತ್ತೆ ಕಾರು, ಎಲ್ಲವೂ ಕೂಡ ಅಬ್ಸರ್ವ್ ಮಾಡಿ ಕ್ಲೀನ್ ಅಬ್ಸರ್ವೇಷನಿಂದ ಎಕ್ಸಿಕ್ಯೂಟ್ ಮಾಡಿರುವಂತಹ ಪ್ಲಾನ್ ಇದಾಗಿತ್ತು. ಶಾರ್ಪ್ ಶೂಟರ್ಸು ಸಾಮಾನ್ಯವಾಗಿ ಆ ಬುಲೆಟ್ ಕಾರ್ಟ್ರೇಜಸ್ನೆಲ್ಲ ಟಾರ್ಗೆಟ್ ಹಂಟಿಂಗ್ಸ್ಗೆ ಯೂಸ್ ಮಾಡ್ತಾರೆ. ಸೊ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರ ಆಗಿತ್ತಾ ಮುತ್ತಪ್ಪ ರೈ ಮಕ್ಕಳನ್ನು ಮುಗಿಸೋದಕ್ಕೆ ಅಂತ ಇನ್ಸಿಡೆಂಟ್ ನೋಡ್ತಾ ಇದ್ರೆ ಹಿಂದೆ ಮುತ್ತಪ್ಪ ರೈ ಮೇಲೆ ಕೋರ್ಟ್ ಆವರಣದಲ್ಲೇ ಶೂಟೌಟ್ ಆಗಿತ್ತು. ಆ ಪ್ರಕರಣ ನೆನಪಿಗೆ ಬರುತ್ತೆ.